ಎಲ್ರಿಗೂ ನಮಸ್ಕಾರ. ಹ್ಯಾಪಿ ಫ್ರೈಡೇ ಅಂತ ಹೇಳ್ದೆ. ಇವತ್ತಿನ ಶುಕ್ರವಾರದ ಪೂಜೆ ಹೇಗಿರುತ್ತೆ ನಮ್ಮನೇಲಿ ಅಂತ ತೋರಿಸ್ತೀನಿ. ರಂಗೋಲೆ ಎಲ್ಲ ಹಾಕಿ ನಮ್ಮನೆ ದೇವರು ವೆಂಕಟೇಶ್ವರನ ಚೆನ್ನಾಗಿ ಅಲಂಕಾರ ಮಾಡಿ ನಾನು ಅಲ್ಲಿಂದ ರೆಡಿಯಾಗಿ ಹೊರಟಿದ್ದೆ ಮಲ್ಲೇಶ್ವರಮಲ್ಲಿರೋ ಬನಶಂಕರಮ್ಮನ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ಈ ದೇವಸ್ಥಾನ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಮಲ್ಲೇಶ್ವರಮಲ್ಲಿರೋದು. ಇದಿರೋದು ಮಲ್ಲೇಶ್ವರಂ 8th ಕ್ರಾಸಲ್ಲಿ. ಹೌದು, ಎಲ್ಲರೂ ಬರೀ ಬನಶಂಕರಿಯಲ್ಲಿರೋದೊಂದೇ ಬನಶಂಕರಮ್ಮನ ದೇವಸ್ಥಾನ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಅಲ್ಲ, ನಾನಿಲ್ಲಿ ಯಾವಾಗಲೂ ನಿಂಬೆಹಣ್ಣು ದೀಪ ಹಚ್ಚಕ್ಕೆ ಬರ್ತೀನಿ. ನೋಡಿ, ಇದು ನಂದು 8ನೇ ವಾರ. ನಾನು 9 ವಾರ ಅಮ್ಮನಲ್ಲಿ ಬೇಡ್ಕೊಂಡಿದ್ದೆ ಏನೋ ಒಂದು ಕಾರ್ಯ ಆಗಬೇಕು ಅಂತ. ಸೊ ಅದು ಆಗ್ತಿದೆ. ಹಾಗಾಗಿ ಇದು ನನ್ನ 8ನೇ ವಾರದ ದೀಪ. ಅದಾದಮೇಲೆ ನೋಡಿ, ದೇವ್ರನ್ನ ನೋಡೋಕ್ಕೆ, ಬನಶಂಕರಮ್ಮನ ನೋಡೋದಕ್ಕೆ 2 ಕಣ್ಣು ಸಾಲದು. ನಿಜವಾಗ್ಲೂ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಇವತ್ತು ಎಷ್ಟು ಚೆನ್ನಾಗಿ ಕನಕಾಂಬರ ಹೂವಿನಲ್ಲಿ ಡೆಕೋರೇಟ್ ಮಾಡಿದರು, ಅಮ್ಮನ್ನ ಅಲಂಕಾರ ಮಾಡಿದರು. ಸೊ ಅಲಂಕಾರನ ನೋಡ್ತಾ ನೋಡ್ತಾ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಸೊ ಯಾರಿಗೆಲ್ಲ ಬನಶಂಕರಿಗೆ ಹೋಗೋಕ್ಕಾಗಲ್ಲ, ಅಮ್ಮನ ನೋಡಬೇಕಂದ್ರೆ ನೀವು ಮಲ್ಲೇಶ್ವರಮಲ್ಲಿ ಬಂದು ನೋಡ್ಬೋದು. ಈ ದೇವಸ್ಥಾನ ಏನು ಚಿಕ್ಕದಲ್ಲ. ಸೊ ದೇವಸ್ಥಾನದಿಂದ ಬಂದು ಟಯರ್ಡ್ ಆಗಿತ್ತು. ಸೊ ಮಧ್ಯಾಹ್ನ ನಾನು ಬೆಳಗ್ಗೆ ಟಿಫನ್ ಏನೂ ಮಾಡಿರಲಿಲ್ಲ. ಹಾಗಾಗಿ ಬೇಗ ಆಗೋ ರೆಸಿಪಿ ಟೊಮೊಟೊ ಬಾತ್ ಮಾಡೋಣ ಅಂತ ನನ್ನ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಪುದೀನ ಕೂಡ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ ಪುದೀನ. ಸೊ ಇವಾಗ ಇದಿಷ್ಟು ಸಾಮಾನು ಇಟ್ಕೊಂಡು ಹೇಗೆ ಟೊಮೊಟೊ ಬಾತ್ ಮಾಡ್ತೀನಿ ನಾನು ಅಂತ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟು ಒಂದು ಕುಕ್ಕರಲ್ಲಿ ನಾನು ಸ್ವಲ್ಪ ಎಣ್ಣೆ ತುಪ್ಪ ಹಾಕಿಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ನೋಡಿ, ಪಲಾವ್ ಸಾಮಾನಿಗೆ ಬೇಕಾಗಿರೋವಂಥ ಚಕ್ಕೆ ಲವಂಗ ಆಮೇಲೆ ಹೂವು ಎಲ್ಲನೂ ಪಲಾವ್ ಐಟಮ್ಗೆ ಏನೇನು ಬೇಕು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಹೊತ್ತಾದಮೇಲೆ ಅದು ಫ್ರೈ ಆದಮೇಲೆ ಅದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿ ರೆಡ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನನಗೆ ಗೊತ್ತು ನಿಮಗೆಲ್ಲ ಟೊಮೆಟೊ ಬಾತೆಲ್ಲ ಮಾಡೋಕ್ಕೆ ಬರುತ್ತೆ ಅಂತ, ಬಟ್ ಇದು ನನ್ನ ರೆಸಿಪಿ. ಸೊ ನೀವು ಹೀಗೆ ಮಾಡ್ತೀರಾ ಅಥವಾ ಬೇರೆ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವಾಗ ಈ ಈರುಳ್ಳಿ ಚೆನ್ನಾಗಿ ರೆಡ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಅದೇ ಹೇಳೋದು. ಸೊ ಫ್ರೈಡೇ ಯಾವಾಗಲೂ ನನ್ನ ದಿನಚರಿ ಹೀಗಿರುತ್ತೆ. ಬೇಗ ಎದ್ದು ಕಸ ಗುಡಿಸಿ ಮನೆ ಒರೆಸಿ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಬೆಳಗ್ಗೆ ನಾನು ಎವ್ರಿ ಫ್ರೈಡೇ ಒಂದು ಹೊತ್ತು ನಾನು ಉಪವಾಸ ಇರ್ತೀನಿ. ಅಂದರೆ ನಾನು ನಾಷ್ಟ ತಿನ್ನೋದಿಲ್ಲ. ಸೊ ಮಧ್ಯಾಹ್ನ ಏನು ಬೇಕೋ ಅದು ಮಾಡ್ಕೊಂಡು ತಿಂತೀನಿ. ಸೊ ಹಾಗಾಗಿ ಇವತ್ತು ಈಸಿಯಾಗಿ ಟೊಮೆಟೊ ಬಾತ್ ಮಾಡೋಣ, ನಮ್ಮ ಅಕ್ಕ ಬರ್ತೀನಿ ಅಂದ್ಲು. ಸೊ ಹಾಗಾಗಿ ಟೊಮೆಟೊ ಬಾತ್ ಮಾಡ್ತಿದ್ದೆ ನೋಡಿ. ಆಮೇಲೆ ನೆಕ್ಸ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಷ್ಟೊತ್ತಿಗೆ ನಮ್ಮ ಅಕ್ಕ ಬಂದಳು, ಹೆಲ್ಪ್ ಮಾಡ್ತೀನಿ ಅಂತ ಅಂದಳು. ಸೊ ಅವಳಿಗೆ ಕ್ಯಾಮ್ರಾ ನಾನು ಇಟ್ಕೊಂಡು ಹೇಳ್ದಂಗೆ ಅವಳು ಮಾಡ್ತಿದ್ದಾಳೆ. ಸೊ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಅದು ಕೂಡ. ನಂದು ಮತ್ತೆ ಇದ್ರ ಜೊತೆಗೆ ಒಂದು ಸಣ್ಣ ಟಿಪ್ಪು. ನಾವೇನೇ ಅಡುಗೆ ಮಾಡಬೇಕಾದ್ರೆ ನಾವು ಎಲ್ಲ ಸಾಮಗ್ರಿಗಳನ್ನ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ಅದ್ರದ್ದು ಒಂದು ಟೇಸ್ಟ್ ಬರುತ್ತೆ. ಆಯಿಲಲ್ಲಿ ಮತ್ತು ತುಪ್ಪದಲ್ಲಿ ಅದು ಟೇಸ್ಟ್ ಬಿಟ್ಕೊಳ್ಳುತ್ತಲ್ಲ, ಆವಾಗ ತುಂಬ ಚೆನ್ನಾಗಾಗುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ಒಂದು ಸ್ವಲ್ಪ ನಾನು ಅರ್ಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಅರ್ಶಿನದ ಪುಡಿ ಹಾಕ್ಕೊಂಡ್ಮೇಲೆ ಆ ಕಡೆ ಎಲ್ಲ ಸ್ವಲ್ಪ ಖಾಲಿ ಕಾಣಿಸ್ತಿತ್ತು ಅಂತ ನಾನು ಪಕ್ಕದಲ್ಲಿ ಈಗ ಒಂದು ಸಣ್ಣ ಫ್ಲವರ್ ಪಾಟ್ ಇಟ್ಟೆ. ಸೊ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹೇಗೇನು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಉಪ್ಪು ಹಾಕಿದಾಗ ಇವಾಗ ಈರುಳ್ಳಿ ಬೇಗ ಫ್ರೈ ಆಗ್ತಿರಲ್ಲ ನೋಡಿ, ಆವಾಗ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಸೊ ಅದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನಾನು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಓಕೆ, ಇದ್ರ ಮಧ್ಯೆ ನಾನು ನಿಮ್ಗೊಂದು ಹೇಳಲ್ಲ. ನಾನು ಟೆಂಪಲ್ಗೆ ಹೋಗಿದ್ದವಾಗ ನಾನಲ್ಲಿ ಡಬಲ್ ಬೀನ್ಸ್ ನೋಡಿಬಿಟ್ಟು ನನಗೆ ಟೊಮೆಟೊ ಬಾತ್ ಮಾಡ್ಕೊಂಡು ತಿನ್ನಬೇಕು ಅಂತ ಇಷ್ಟ ಆಯಿತು. ಸೊ ಇವಾಗೆಲ್ಲ ನಾವು ಈ ಪಲಾವ್ ಮಾಡಬೇಕಂದ್ರೆ ಟೊಮೆಟೊ ಬಾತ್ ಮಾಡಬೇಕಂದ್ರೆ ನಾವು ಬರೀ ಬಟಾಣಿ ಹಾಕ್ಬಿಟ್ಟು ಮಾಡ್ತೀವಿ. ಬಟ್ ಏನಾಯಿತು ಅಂದರೆ ನಾನು ಡಬಲ್ ಬೀನ್ಸ್ನ ತೊಗೊಂಡು ಬಂದೆ.
ತೊಗೊಂಡು ಬಂದವಳು. ಐ ಥಿಂಕ್ ನಾನು ಆಟೋದಲ್ಲೇ ಮಿಸ್ಪ್ಲೇಸ್ ಮಾಡಿದೆ ಅನಿಸುತ್ತೆ ಗೈಸ್. ಸೊ ಡಬಲ್ ಬೀನ್ಸ್ ಹಾಕೋಕ್ಕೆ ಆಗಲಿಲ್ಲ, ಅದು ಒಂದು ಬೇಜಾರಾಯಿತು. ಅದಕ್ಕಂತಲೇ ನಾನು ಟೊಮೆಟೊ ಬಾತ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಸೊ ಇವಾಗ ನೋಡಿ ಅದು ಚೆನ್ನಾಗಿ ಫ್ರೈ ಆಗಿದೆ. ಆ ಮಧ್ಯದಲ್ಲಿ ನಾನು ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಪುದೀನಾನ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದು ಚೆನ್ನಾಗಿ ಎಲ್ಲನೂ ಮಿಕ್ಸಪ್ ಆಗಬೇಕು. ನೋಡಿ ಫ್ರೈ ಆದಮೇಲೆ ಇದನ್ನು ಒಂದು 2 to 3 ಮಿನಿಟ್ಸಿಗೆ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾನೇ ಇರಬೇಕು. ಫ್ರೈ ಮಾಡ್ತಿದ್ದಾರೆ ನಮ್ಮ ಅಕ್ಕ ಇವಾಗ. ಸೊ ನೀವು ಹೇಗೆ ಮಾಡ್ತೀರಾ ಟೊಮೆಟೊ ಬಾತ್ನ ಅಥವಾ ಪಲಾವ್ನ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಯಾರಿಗಾನೋ ಗೊತ್ತಿಲ್ಲ ಅಂದರೆ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕೂಡ ನಂಗೆ ತಿಳಿಸಿ. ನೋಡಿ ಇವಾಗ ನೆಕ್ಸ್ಟು ಅದೆಲ್ಲ ಫ್ರೈ ಆದಮೇಲೆ ಚೆನ್ನಾಗಿ ನೆಕ್ಸ್ಟ್ ಇವಾಗ ಟೊಮೆಟೊ ಹಾಕ್ಕೋಬೇಕು. ಆಬ್ವಿಯಸ್ಲಿ ಟೊಮೆಟೊ ಬಾತ್ಗೆ ಟೊಮೆಟೊ ಜಾಸ್ತಿ ಇರಬೇಕು. ಈರುಳ್ಳಿ ಇವಾಗ ಹೇಗಿರಬೇಕಂದ್ರೆ ರೇಷಿಯೋ ನೀವು ಇವಾಗ ಒಂದು 3 ಈರುಳ್ಳಿ ತೊಗೊಂಡ್ರೆ ಒಂದು 4 to 5 ಟೊಮೆಟೊ ಇರಬೇಕು. ಆವಾಗ ಟೊಮೆಟೊ ಬಾತ್ ಚೆನ್ನಾಗಾಗುತ್ತೆ. ಸೊ ಇವಾಗ ಟೊಮೆಟೊನ ಹಾಕ್ಕೊಂಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಅದು ಯಾವ ಥರ ಟೊಮೆಟೊ ಫ್ರೈ ಮಾಡ್ಕೋಬೇಕಂದ್ರೆ ಸ್ವಲ್ಪ ನೀರು ಬಿಟ್ಕೋಬೇಕು ಟೊಮೆಟೊ. ಆಮೇಲೆ ನಮ್ಮನೇಲಿ ಇವತ್ತು ಸ್ವಲ್ಪ ಟೊಮೆಟೊ ಕಾಯಿ ಕೂಡ ಇತ್ತು, ಅಂದರೆ ಸ್ವಲ್ಪ ಕಾಯಿ ಇತ್ತು, ಹಣ್ಣಾಗಿರಲಿಲ್ಲ. ಸೊ ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಗೈಸ್. ಫ್ರೈ ಮಾಡ್ಕೊಂಡ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ನೀವೇ ನೋಡಿ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಯಾವ ವ್ಲಾಗ್ ಬೇಕು ಅಂತ ನಾನು ಪ್ರತಿದಿನ ಕೇಳ್ತಾಯಿದ್ದೀನಿ. ನನಗೆ ಯಾರೂ ಕಮೆಂಟೂ ಮಾಡ್ತಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬೂ ಮಾಡ್ತಿಲ್ಲ. ಸೊ ಈ ಮಧ್ಯ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇನ್ನೂ ಯಾರ್ಯಾರೆಲ್ಲ ಲಿಟಲ್ ಥಿಂಗ್ಸ್ ವಿತ್ ರಶಿಕಾ ರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ನಾನು ಕೇಳ್ತಾನೇ ಇದ್ದೀನಿ, ಆಲ್ಮೋಸ್ಟ್ 2 months ಆಯ್ತಾ ಬಂದು ನನ್ನ ಚಾನಲ್ ಸ್ಟಾರ್ಟಾಗಿ. ದಯವಿಟ್ಟು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮಂಥ ನ್ಯೂ ವ್ಲಾಗರ್ಸ್ನ ಕೂಡ ಬೆಳೆಸಿ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ನಾನು ಇದಕ್ಕೆ ಒಂದು ಪೌಡರ್ ಹಾಕಿದ್ದೀನಿ. ಇದು ನಂದು ಏನು ಹೇಳ್ತಾರೆ ಸೀಕ್ರೆಟ್ ಪೌಡರ್ ಅಂತಲೇ ಹೇಳ್ಬೋದು. ನಿಮಗೆ ಆ ಸೀಕ್ರೆಟ್ ಪೌಡರ್ ರೆಸಿಪಿ ತಿಳ್ಕೊಬೇಕಂದ್ರೆ ನನಗೆ ಕಮೆಂಟ್ ಮಾಡಿ, ಪೌಡರ್ ರೆಸಿಪಿ ಅಂತ. ನೆಕ್ಸ್ಟ್ ನಾನು ಆ ವ್ಲಾಗ್ನ ಮಾಡ್ತೀನಿ. ನಾನು ಇದನ್ನು ಮನೆಯಲ್ಲೇ ಮಾಡಿಟ್ಕೊಳ್ಳೋದು. ಸೊ ನಾನು ಎಕ್ಸ್ಟ್ರಾ ಇವಾಗ ಒಬ್ಬೊಬ್ಬರು ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಅದೆಲ್ಲ ಹಾಕೊಂಡ್ಬಿಡ್ತಾರೆ, ಬಟ್ ನಾನು ಹಂಗೆ ಮಾಡಲ್ಲ. ಎಲ್ಲ ಮಸಾಲಗಳನ್ನೂ ಸೇರಿಸಿ ಅದ್ರ ರೇಷಿಯೋ ಆಗಿ ನಾನೊಂದು ಪೌಡರ್ನ ಮಾಡಿಟ್ಕೊಂಡಿದ್ದೀನಿ. ಸೊ ಟೊಮೆಟೊ ಬಾತ್ ಅಥವಾ ಪಲಾವ್ ಮಾಡಿದಾಗ ನಾನು ಅದೇ ಪೌಡರ್ನ ಯೂಸ್ ಮಾಡೋದು. ಸೊ ಇವಾಗ ಆ ಪೌಡರ್ನ 1-2-3 ಸ್ಪೂನ್ ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ ಇವಾಗ ಚೆನ್ನಾಗಿ ನೆಕ್ಸ್ಟು ಇದಕ್ಕೆ ನಾನು ಬಟಾಣಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಟಾಣಿ ಆ್ಯಡ್ ಮಾಡಿಕೊಂಡು ಇನ್ನೇನು ಮಾಡೋದು ಗೈಸ್, ಡಬಲ್ ಬೀನ್ಸ್ ಅಂತೂ ಅಲ್ಲೇ ಆಟೋದಲ್ಲ ಎಲ್ಲೋ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಈಗೇನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಬಟಾಣಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಟಾಣಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ನೆಕ್ಸ್ಟ್ ಅದಕ್ಕೆ ಏನು ಆ್ಯಡ್ ಮಾಡ್ಕೊತಿದ್ದೀನಿ ಅಂತ ನೋಡಿ. ನೆಕ್ಸ್ಟು ನಾನು ಅದಕ್ಕೊಂದು ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊತೀನಿ. ಮೊಸರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಮೊದಲು ಸ್ವಲ್ಪ ಉಪ್ಪು ಹಾಕಿದ್ದೆ, ಮತ್ತು ಎಷ್ಟು ಉಪ್ಪು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ನೀರು ಬಿಟ್ಕೊಳ್ಳುತ್ತೆ. ಇದೆಲ್ಲ ಆದಮೇಲೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ತೊಳೆದು ನೆನೆಸಿದ್ದೆ ನಾನು. ಸೊ ನೀರು ಸೋರಿಸ್ಕೊಂಡು ಅಕ್ಕಿನ ಈಗ ಹಾಕಿ, ಸೊ ಮತ್ತೆ ಅದನ್ನು ಚೆನ್ನಾಗಿ ಅಕ್ಕಿ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅಕ್ಕಿಗೆ ಎಷ್ಟು ನೀರು ಬೇಕೋ ಅಷ್ಟು ಗ್ಲಾಸ್ ನೀರನ್ನ ಹಾಕ್ಕೋಬೇಕು. ನಾನು 1:2 ರೇಷಿಯೋಲ್ಲಿ ಹಾಕ್ಕೋತೀನಿ. ಸೊ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನೀರು ಹಾಕ್ಕೋತೀನಿ. ಸೊ ಆಲ್ಮೋಸ್ಟ್ ಎಲ್ಲರೂ ಹಂಗೆ ಹಾಕ್ಕೊಳ್ಳೋದು ಅಂದ್ಕೊಳ್ತೀನಿ. ಸೊ ಆ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಬಿಕಾಸ್ ಏನೇನಿದೆ ಮಸಾಲೆ ಎಲ್ಲ ಹಿಡ್ಕೊಳ್ಳಿ, ನೀಟಿಗೆ ಮಿಕ್ಸ್ ಆಗಲಿ ಅಂತ. ಅದಾದಮೇಲೆ ನಾನು ಒಂದು ನಿಂಬೆಹಣ್ಣ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಂಬೆಹಣ್ಣ ಹಿಂಡ್ಕೊಂಡು ನಿಂಬೆಹಣ್ಣ ಅದಕ್ಕೆ ಹಾಕ್ಕೊಳ್ತಿದ್ದೀನಿ. ಫ್ಲೇವರ್ ತುಂಬ ಸಖತ್ತಾಗಿ ಬರುತ್ತೆ ಗೈಸ್. ಬೇಕಾದರೆ ಯಾರ್ಯಾರೆಲ್ಲ ಈ ಥರ ಟ್ರೈ ಮಾಡಿಲ್ಲ ದಯವಿಟ್ಟು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಕುಕ್ಕರ್ ಲಿಡ್ನ ಮುಚ್ಚಿದೆ. ಸೊ ಯಾವಾಗಲೂ ನಾನು ಹೇಳ್ತಿದ್ದೀನಲ್ಲ, ನಾನು ಇವಾಗ ಡಯಟಲ್ಲಿರ್ತೀನಿ ಅಂತ. ಸೊ ಮಧ್ಯಾಹ್ನ ಒಂದು ಊಟದ ಜೊತೆಗೆ ನನಗೇನಾದರೂ ಒಂದು ಪನ್ನೀರು, ಏನಾರು ವಾಟ್ ಕೈಂಡ್ ಆಫ್, ಅದು ಒಂದು ತರಕಾರಿಯಲ್ಲಾಗಿರಲಿ ಅಥವಾ ಕಾಳುಗಳಲ್ಲಾಗಿರಲಿ ಅಥವಾ ಪನ್ನೀರಲ್ಲಾಗಿರಲಿ ನನಗೆ ಪ್ರೋಟೀನ್ಸ್ ಬೇಕೇ ಬೇಕು. ಸೊ ಅದಕ್ಕೆ ನಾನು ಪನ್ನೀರನ್ನ ಮಾಡ್ಕೊತಿದ್ದೀನಿ. ಪನ್ನೀರು
ಒಂಥರ ತವಾ ಫ್ರೈ ಥರ ಮಾಡ್ಕೊತಿದ್ದೀನಿ. ಸೊ ಅದಕ್ಕೆ ನಾನು ಪನ್ನೀರನ್ನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದನ್ನು ನಾನು ಒಂದು 6-7 ಪೀಸಸ್ ಆಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ನೀವೇ ಒಂದು ಪನ್ನೀರ್ ಸ್ಲೈಸ್ನ ತೊಗೊಂಡು ಅದನ್ನು 3 ಭಾಗವಾಗಿ ಡಿವೈಡ್ ಮಾಡ್ಕೊಳ್ತೀನಿ. ಅದೇ ಥರ ಇನ್ನೊಂದು ಪನ್ನೀರ್ ಸ್ಲೈಸ್ ಕೂಡ ತೊಗೊಂಡು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡ್ಮೇಲೆ ನಾನು ಒಂದೊಂದು ಸಲ ಒಂದೊಂದು ಥರ ಮಿಕ್ಸ್ಚರ್ಸ್ನ ರೆಡಿ ಮಾಡ್ಕೊಳ್ತೀನಿ. ಸೊ ಬಟ್ ನಾನು ಇವತ್ತು ಏನು ಮಾಡ್ಕೊತಿದ್ದೀನಿ ಅಂದರೆ ಇದು ಪೆರಿ ಪೆರಿ ಮಸಾಲ ಫ್ರೈ. ಅದನ್ನು ನಾನು ಬ್ಲಿಂಕಿಟಲ್ಲಿ ಮಾಡ್ಕೊಂಡಿದ್ದೆ. ಏನಕ್ಕಂದರೆ ಯಾವಾಗಲೂ ಒಂದೇ ಥರ ನನಗೆ ಪನ್ನೀರ್ ಮಾಡಿ ಮಾಡಿ ಬೇಜಾರಾಗಿತ್ತು. ಸೊ ಪೆರಿ ಪೆರಿ ಮಸಾಲಾಗೆ ನಾನೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದಕ್ಕೆ ಒಂಚೂರು ಮೊಸರು ಹಾಕ್ಬಿಟ್ಟು ಅದನ್ನು ನಾನು ಇವಾಗ ಕಲಿಸ್ಕೊಳ್ತೀನಿ. ಕಲಿಸ್ಕೊಂಡು ಆ ಪೇಸ್ಟ್ ಕಲಿಸ್ಕೊಂಡಾದ್ಮೇಲೆ ಅದೊಂದು ಪೇಸ್ಟಾಗಿ ರೆಡಿ ಆಗುತ್ತೆ. ಆ ಪೇಸ್ಟ್ನ ನಾನು ಅಲ್ಲಿರೋ ಎಲ್ಲ ಪನ್ನೀರ್ಗೂ ಹಚ್ಕೊಳ್ತೀನಿ, ಸ್ಪ್ರೆಡ್ ಮಾಡ್ಕೊಳ್ತೀನಿ. ಸೊ ಇವಾಗ ನಿಮಗೆ ಪೆರಿ ಪೆರಿ ಫ್ರೈಸು ತರಿಸ್ಕೊಳ್ಳೋಕ್ಕಾಗಲ್ಲ, ಆಪ್ಷನಲಲ್ಲಿ ಏನಾದರೂ ಮಾಡ್ಕೋಬೇಕು ಅಂತ ಇದ್ದರೆ ಕೂಡ ಮಾಡ್ಕೋಬೋದು. ಎಲ್ಲರ ಮನೆಯಲ್ಲೂ ಈ ಥರ ಧನಿಯಾ ಪುಡಿ, ಖಾರದ ಪುಡಿ, ಆಮೇಲೆ ಗರಂ ಮಸಾಲ ಪುಡಿ ಅದೆಲ್ಲ ಇದ್ದೇ ಇರುತ್ತೆ. ಸೊ ನೀವು ಆವಾಗ ಒಂದು ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪೌಡರು, ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಒಂದು ಸ್ವಲ್ಪ ಎಣ್ಣೆ, ಮೊಸರಿಲ್ಲ ಅಂದರೆ ನೀವು ಎಣ್ಣೆ ಹಾಕ್ಕೋಬೋದು, ಮೊಸರಿದ್ದರೆ ನೀವು ಮೊಸರಲ್ಲಿ ಕಲಿಸ್ಕೋಬೋದು. ಸೊ ಮೊಸರಿಲ್ಲ ಅಂದರೆ ಆಪ್ಷನಲ್ಲು ನೀವು ತುಪ್ಪದಲ್ಲಾರೋ ಕಲಿಸ್ಕೋಬೋದು, ಇಲ್ಲಾಂದರೆ ಬಟರಲ್ಲಾರೋ ಕಲಿಸ್ಕೋಬೋದು, ಎಣ್ಣೆಯಲ್ಲಾರೋ ಕಲಿಸ್ಕೋಬೋದು. ಸೊ ನೀವು ಇದು ಒಂದು ಆಪ್ಷನಲ್ ಈ ಥರ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ. ಅದನ್ನು ಮಾಡಿಕೊಂಡು ನೀವು ಇದೇ ಥರ ಏನು ಪನ್ನೀರ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಜಸ್ಟು ನೀವು ಪನ್ನೀರ್ ಫ್ರೈನ ಮಾಡ್ಕೋಬೋದು. ಇದಾದಮೇಲೆ ನಾನೇನು ಮಾಡ್ತೀನಿ ಅಂದರೆ ಇದ್ರ ಮೇಲೆ ನನಗೆ ಈ ಪೆರಿ ಪೆರಿ ಫ್ಲೇವರ್ ಅಂದರೆ ತುಂಬ ಇಷ್ಟ. ಬಿಕಾಸ್ ಫ್ರೈಡ್ ಐಟಮ್ಸ್ ತಿನ್ನೋಂಗಿಲ್ಲ, ಬೇರೆ ಏನು ಜಂಕ್ ಫುಡ್ ತಿನ್ನೋಂಗಿಲ್ಲ ನಾನು ಡಯಟಲ್ಲಿರೋದ್ರಿಂದ. ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಇದ್ರ ಮೇಲೆ ಜಾಸ್ತಿ ಪೆರಿ ಪೆರಿ ಫ್ಲೇವರ್ನ ಉದುರಿಸ್ಕೊಳ್ತಿದ್ದೀನಿ ಫಾರ್ ಮೋರ್ ಟೇಸ್ಟ್. ನೀವು ಬೇಕಾದರೆ ತೊಗೊಂಡು ಬ್ಲಿಂಕಿಟಲ್ಲೆಲ್ಲ ಸಿಗುತ್ತೆ ಪ್ಯಾಕೆಟ್ಸು. ಸೊ ಬೇಕಾದ್ರೆ ತೊಗೋಬೋದು, ಬೇಡ ಅಂದರೆ ನಾನು ಆವಾಗಲೇ ಏನು ಹೇಳಿದ್ನೋ ಆ ರೆಸಿಪಿಯಲ್ಲಿ ಮಾಡ್ಬೋದು. ಈ ಥರ ನಾನು ಎರಡೂ ಸೈಡ್ ಇವಾಗ ಪೆರಿ ಪೆರಿನ ಜಾಸ್ತಿ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟು ನಾನು ಒಂದು ಪ್ಯಾನ್ ಇಟ್ಕೊತೀನಿ. ಪ್ಯಾನ್ ಇಟ್ಕೊಂಡು ನಾನು ಈ ಥರ ಒಂದು ತವಾ ಥರ ಯೂಸ್ ಮಾಡ್ತೀನಿ. ಸೊ ನಿಮ್ಮ ಮನೇಲಿ ಏನು ಪ್ಯಾನ್ ಇರುತ್ತೋ ನೀವು ಅದನ್ನು ಇಟ್ಕೊಂಡು ಅದಕ್ಕೆ ಇವಾಗ ನಾವು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಪನ್ನೀರನ್ನ, ಅದನ್ನು ಇದ್ರ ಮೇಲೆ ಫ್ರೈ ಮಾಡ್ಕೊಬೇಕು. ನಾನು ಈ ಪ್ಯಾನ್ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ನಾನು ಅದಕ್ಕೆ ಬಟರ್ ಹಾಕ್ತೀನಿ. ಬಟರ್ ಹಾಕಾದ್ಮೇಲೆ ನಾನು ಇವಾಗ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನೋ ನೋಡಿ, ಅಲ್ಲಿ ಬಟರ್ ಹಾಕಿ ಪನ್ನೀರನ್ನ ಅದ್ರ ಮೇಲೆ ಇಟ್ಟಿರೋದಕ್ಕೆ ಆ ಥರ ಬಾಯ್ಲ್ ಆಗ್ತಿದೆ. ಬಟರ್ ಹಾಕೋವಾಗ ನಾನು ವಿಡಿಯೋ ಶೂಟ್ ಮಾಡಿದ್ದೆ, ಅದು ರೆಕಾರ್ಡೇ ಹಾಕಿಲ್ಲ. ಆಗುತ್ತೆ ಸಮ್ಟೈಮ್ಸ್, ಏನೂ ಮಾಡೋಕ್ಕಾಗಲ್ಲ. ನೋಡಿ ಈ ಥರ ಇದನ್ನು ಚೆನ್ನಾಗಿ ತವಾ ಫ್ರೈ ಮಾಡ್ಕೋಬೇಕು. ನಾನು ಸ್ವಲ್ಪನೇ ಬಟರ್ ಹಾಕಿರೋದು, ಬಟ್ ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿನೇ ಕಾಣಿಸ್ತಿದೆ. ಸೊ ಇದಿಷ್ಟ ಆಗಿತ್ತು ನೋಡಿ ಇವತ್ತಿನ ನಮ್ಮ ಲಂಚ್ಗೆ ಇದೆಲ್ಲ ಮಾಡಿದ್ದೆ. ಇದು ಟೊಮೆಟೊ ಬಾತು, ಇದು ಪನ್ನೀರು, ಮ್ಯಾಂಗೋ, ಸೌತೆಕಾಯಿ, ಈರುಳ್ಳಿ. ಒಳ್ಳೆ ಊಟ ಮಾಡಿ ನಿದ್ದೆ ಮಾಡಿ ಎದ್ದು ನಾನೊಂದೊಳ್ಳೆ ಅಫ್ರೆಶ್ ಮಾಡಿಕೊಂಡೆ. ನನ್ನ ಮೈಂಡ್ನ ಫ್ರೆಶ್ ಮಾಡ್ತು. ಸೊ ಅಫ್ರೆಶ್ ಮಾಡಿಕೊಂಡು ಹೋಗಿ ನಾನು ಮೆಡಿಟೇಷನ್ನು ಕೂತ್ಕೊಂಡೆ. ಆಮೇಲೆ ಅಫ್ರೆಶ್ನ ಕೂಡ ಮೆಡಿಟೇಷನಲ್ಲಿ ಇಟ್ಕೊಂಡೆ. ಬಿಕಾಸ್ ಮೆಡಿಟೇಟ್ ಮಾಡುವಾಗ ಒಂದು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ಸ್ ಆ ವಾಟರಲ್ಲೂ ಹೋಗಿ ವಾಟರ್ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ. ಸೊ ನಾನು ಮೆಡಿಟೇಷನ್ ಮಾಡಿದ ತಕ್ಷಣ ಫ್ರೆಶ್ನ ಕುಡಿದು ನಾನು ಪೂಜೆ ಮಾಡೋಕ್ಕೆ ಹೋದೆ. ಫ್ರೈಡೇ ಆಗಿರೋದ್ರಿಂದ ನಾನು ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತೂ ಪೂಜೆ ಮಾಡ್ತೀನಿ. ಸೊ ಪೂಜೆ ಮಾಡ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡಿದೆ. ಇದಾಗಿತ್ತು ಇವತ್ತಿನ ಡೈಲಿ ವ್ಲಾಗ್ಸ್. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.